ಹೇಗಿತ್ತು ಚಿಕ್ಕಿ ಸರ್ಪ್ರೈಸ್? ಆಟ ಆಡ್ತಿದ್ಯಾ ಅಶೋಕ್? ಆಟನ ಚಿಕ್ಕಿ, ಆಟ ಅಲ್ಲ, ಡ್ರಾಮಾ ಡ್ರಾಮಾ. ಅದೇ ಈ ಡ್ರಾಮಾ ನೆಪ ಮಾಡಿಕೊಂಡು ಏನು ಮಾಡೋದಕ್ಕೆ ಹೊರಟಿದ್ಯಾ? ಈ ಸ್ಕ್ರಿಪ್ಟಲ್ಲಿ ಕ್ಲೈಮ್ಯಾಕ್ಸೇ ಇಲ್ಲ, ಮುಚ್ಚಿಡ್ತಾ ಇದೆಯಾ? ಎಲ್ಲಿದೆ ಕೊಡೋದನ್ನ? ಚಿಕ್ಕಿ, ನಿಮಗೆ ಡ್ರಾಮಾದಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಇದೆಯಾ? ಅಶೋಕ್, ಸ್ಟಾಪ್ ಪ್ಲೇಯಿಂಗ್ ಗೇಮ್ಸ್. ನೀನೇನು ಮಾಡೋದಕ್ಕೆ ಹೊರಟಿದ್ಯಾ ನನಗೆ ಚೆನ್ನಾಗಿ ಗೊತ್ತು. ನಾನು ಏನು ಬೇಕಾದರೂ ಮಾಡ್ತೀನಿ ಚಿಕ್ಕಿ. ನೀವೇನು ತಪ್ಪು ಮಾಡಿಲ್ಲ ಅಂದಮೇಲೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋಬೇಕು? ಯಾಕೆ ನನ್ನ ಬೆನ್ನ ಹಿಂದೆ ಬಂದು ಇಷ್ಟೊಂದು ಎಂಕ್ವೈರಿ ಮಾಡಬೇಕು? ನೀನು ಮಾಡಬಾರ್ದೇ ಇರೋದನ್ನೆಲ್ಲ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ಹೇಳ್ತೀಯಾ? ನಾನು ಯಾಕೆ ಹಾಗೆ ಮಾಡ್ತಿದ್ದೀನಿ ಅಂತ ನಿಮಗೆ ಡೌಟಾ? ಅದೇನೋ ಹಳದಿ ಕನ್ನಡಕ ಹಾಕೊಂಡ್ರೆ ಲೋಕವೆಲ್ಲ ಹಳದಿ ಕಾಣುತ್ತಂತೆ, ಆಗ ಇದು ಎನಫ್ ಅಶೋಕ್, ಮೈಂಡ್ ಯೋರ್ ಟಾಂಗ್. ಸುಮ್ಮನೆ ನನ್ನನ್ನು ಕೆಣಕ್ಬೇಡ, ಹೊರಟು ಬಿಡು. ಇದರ ಪರಿಣಾಮ ಸರಿ ಇರಲ್ಲ. ಹೋಗಲ್ಲ. ಹೋಗದೆ ಇದ್ರೆ ಏನು ಮಾಡ್ತೀರಾ? ಹೋಗ್ಲಿಲ್ಲ ಅಂದ್ರೆ ನಾನು ಕಳಿಸ್ಬೇಕಾಗತ್ತೆ. ಕಳಿಸ್ತೀರಾ? ಇಲ್ಲಿಗೆ ಯಮಲೋಕಕ್ಕೆ. Do you want to try your luck? ನೋಡ್ತೀಯಾ? ವಾವ್ ಚಿಕ್ಕಿ, ವಾವ್. ಈ ಸ್ಕ್ರಿಪ್ಟ್ ಕ್ಲೈಮ್ಯಾಕ್ಸ್ ಏನು ಅಂತ ನೀವು ತುಂಬಾ ಕ್ಯೂರಿಯಸ್ ಆಗಿದ್ರಿ ಅಲ್ವಾ? ಸ್ಕ್ರಿಪ್ಟ್ ಕ್ಲೈಮ್ಯಾಕ್ಸು ಇದೆ. ನೀವು ಯಮಲೋಕ ಕಳಿಸಿರೋರೆಲ್ಲರೂ ಎದ್ದು ಬರ್ರಿ ಅಷ್ಟೇ. ಪುಟ್ಟ, ನಿಂಗೇನು ಆಗಿಲ್ಲ ತಾನೆ? ಇಲ್ಲ. ಹೆದರ್ಕೋಬೇಡ, ನಿಂಗೆ ನೀರು ತರ್ತೀನಿ ನೀರು. ಹಿಂಗೇನೂ ಆಗಿಲ್ಲಲ್ಲ? ಇಲ್ಲ. ತಗೋ ನೀರು ಕೊಡಿ. ರಾಮ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಮಗುಗೆ ಏನಾಗ್ತಿತ್ತಲ್ವಾ? ನಿಮ್ ತಾಯಿಯಲ್ಲಿ ಅವ್ರ ಕೈ ಇಟ್ಕೊಂಡು ಓಡಾಡ್ಬೇಕಲ್ವಾ ನೀನು? ಇಷ್ಟೊತ್ತಲ್ಲಿ ನೀನ್ ಏನ್ ಮಾಡ್ತಿದ್ಯಾ ಪುಟ್ಟ ಇಲ್ಲಿ? ಬೆಲೂನ್ ಮಾರಕ್ ಬಂದಿದ್ದೆ. ಬಾ, ನಾನು ರೋಡ್ ಕ್ರಾಸ್ ಮಾಡಿಸ್ತೀನಿ. ಅವತ್ತು ನಾನು ಸಿಹಿ ಜೊತೆ ಇದ್ದಿದ್ರೆ ಹೇಗಾದ್ರೂ ಮಾಡಿ ಆಕ್ಸಿಡೆಂಟ್ನ ತಡೀತಿದ್ದೆ. ನನ್ನ ಮಗಳನ್ನ ನಾನು ಉಳಿಸ್ಕೊತಿದ್ದೆ. ಸೀತಾ, ನಥಿಂಗ್ ಟು ವರಿ, ಮಗು ಸೇಫ್ ಆಗಿದೆ. ಬನ್ನಿ ಹೋಗೋಣ. ಸೀತಾ, ನಥಿಂಗ್ ಟು ವರಿ, ಬನ್ನಿ. ಬಾಪ್. ಅಲ್ಲ, 2 ದಿವಸದಿಂದ ನೀನಾಗ್ಲಿ ಅಶೋಕ್ ಆಗಲಿ ಆಫೀಸ್ ಕಡೆ ಹೋಗಿಲ್ಲ. ವರ್ಕ್ ಎಲ್ಲ ಹಾಗೆ ಪೆಂಡಿಂಗ್ ಇದೆ. ಅಶೋಕ್ ಏನೋ ಆ ಸಮ್ಮರ್ ಕ್ಯಾಂಪಲ್ಲಿ ಬ್ಯುಸಿ ಇದ್ದಾನೆ. ನೀನು ನಾಳೆ ಆಫೀಸ್ ಕಡೆ ಹೋಗ್ತೀಯಲ್ಲ? ಚಿಕ್ಕಿ, ಈಗಷ್ಟೇ ನಾನು ರಾಹುಲ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ. ಮೀಟಿಂಗ್ಸ್ ಏನೇ ಇದ್ರು ಪೋಸ್ಟ್ಪೋನ್ ಮಾಡಿಬಿಡು, ಆಮೇಲೆ ಫೈಲ್ಸ್ ಏನೇ ಇದ್ರು ಮನೆ ಹತ್ರ ಕಳ್ಸ್ಕೊಟ್ಬಿಡು ಅಂತ ಹೇಳಿದೆ. ನಾಳೆ ಎಲ್ಲ ಮ್ಯಾನೇಜ್ ಆಗುತ್ತೆ, ಡೋ ವರಿ ಚಿಕ್ಕಿ. ಚಿಕ್ಕಿ, ಎಕ್ಸ್ಕ್ಯೂಸ್ ಮೀ.
ನೀನು ಆ ಡ್ರಾಮಾನ ನೋಡೋದಕ್ಕೆ ಹೋಗಬಾರ್ದು ಅಂತ ನಾನು ತಡೀತಾ ಇದ್ರೆ ನೀನು ನನ್ನ ಮಾತೆ ಕೇಳೋದಕ್ಕೆ ರೆಡಿ ಇಲ್ವಲ್ಲೋ ರಾಮ. ಓಕೆ ಸಿ ಯು ಲೇಟರ್. ಅಲ್ಲ, ಮೊನ್ನೆ ತಾನೇ ವೇರ್ ಹೌಸಲ್ಲಿ ದೊಡ್ಡ ಪ್ರಾಬ್ಲಮ್ ಆಯಿತು. ನೀವಿಬ್ಬರೂ ಹೋಗದೆ ಹೋದರೆ ಮತ್ತೆ ಆ ಪ್ರಾಬ್ಲಮ್ ಆಗ್ಬೋದೇನೋ ಅಂತ ನಂಗೆ ಟೆನ್ಷನ್ ಆಗ್ತಿದೆ. ಹಾಗೇನಾಗೋದಿಲ್ಲ ಚಿಕ್ಕಿ, ರಾಹುಲ್ ಎಲ್ಲ ಮ್ಯಾನೇಜ್ ಮಾಡ್ತಾನೆ. ಬೇರೆ ಏನೇ ಫಂಕ್ಷನ್ ಇದ್ದರೂ ನಾನೇ ಆಫೀಸ್ಗೆ ಹೋಗ್ತಿದ್ದೆ, ಬಟ್ ನಮ್ಮ ಅಶೋಕ ಫಸ್ಟ್ ಟೈಮ್ ನಾಟಕ ಡೈರೆಕ್ಷನ್ ಮಾಡ್ತಿದ್ದಾನೆ. ನಾನೇ ಅಲ್ಲಿ ಇಲ್ಲದೆ ಇದ್ರೆ ಅಶೋಕ ಬೇಜಾರು ಮಾಡ್ಕೋತಾನೆ. ಅಂಡ್ ಮೋರೋವರ್ ಚಿಕ್ಕಿ, ನೀವಂತೂ ನಾಟಕಕ್ಕೆ ಬರಲೇಬೇಕು. ನಾನು ಅಶೋಕ ನೀವೇ ಇನಾಗ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ನಾನಾ? ಅಫ್ಕೋರ್ಸ್ ಚಿಕ್ಕಿ, ನಾಳೆ ನೀವೇ ನಮ್ಮ ಗೆಸ್ಟು. ನೀವು ಬಂದೇನೆ ಮಕ್ಳಿಗೆಲ್ಲ ಎನ್ಕರೇಜ್ಮೆಂಟ್. ಅಂಡ್ ಅನಿಪುಟನು ಆಕ್ಟ್ ಮಾಡ್ತಾ ಇದ್ದಾನೆ. ಅಯ್ಯೋ, ನಮ್ಮ ಅಶೋಕ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿ ಒಂದು ನಾಟಕ ತಯಾರು ಮಾಡಿದ್ದಾನೆ ಅಂತಂದರೆ ಅದಕ್ಕೆ ನಾನು ಬರದೇ ಇರ್ತೀನ? ಅದು ಗೆಸ್ಟ್ ಆಗಿ ಖಂಡಿತ ಬರ್ತೀನಿ. ನಮ್ಮ ಮನೆ ಇವತ್ತು ಹೀಗೆ ಕಳಕಳಿಯಾಗಿರೋದಕ್ಕೆ ನಮ್ಮ ಅಶೋಕ ತಾನೇ ಕಾರಣ. ಐ ಡೆಫಿನೆಟ್ಲಿ ಬಿ ದೇರ್. ಥ್ಯಾಂಕ್ಸ್ ಚಿಕ್ಕಿ. ಹೌದು, ಪ್ರೋಗ್ರಾಮ್ ಎಲ್ಲಿರೋದಪ್ಪು? ಇಲ್ಲೇ ಹತ್ರದಲ್ಲೇ ಚಿಕ್ಕಿ, SR ಆಡಿಟೋರಿಯಂ ಅಲ್ಲಿ. ಶ್ಯೂರ್ ಅಪ್ಪು, ಖಂಡಿತ ಬಂದೇ ಬರ್ತೀನಿ. ಶಿವ ಚಿಕ್ಕಿ. 1 ಸೆಕೆಂಡ್ ಚಿಕ್ಕಿ. ಯಾ ರಾಹುಲ್? ಯಾ ಶ್ಯೂರ್.